ಪ್ರಿಯ ವೀಕ್ಷಕರೇ, ನಾವು ಬೆಂಗಳೂರಿನಿಂದ ಪಶ್ಚಿಮ ಬಂಗಾಳದಲ್ಲಿರುವ ಸುಪ್ರಸಿದ್ಧ ಹಾಗೂ ಪ್ರಕೃತಿಯ ಮಡಿಲಲ್ಲಿ ರಾರಾಜಿಸುತ್ತಿರುವಂಥ ಡಾರ್ಜಿಲಿಂಗ್ ಪ್ರವಾಸವನ್ನು ಬೆಂಗಳೂರಿನಿಂದ ಹೇಗೆ ಹೋಗಿ ಬರುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಬನ್ನಿ ಹೋಗೋಣ. ಬೆಂಗಳೂರಿನಿಂದ ಟ್ರೈನ್ ನಂಬರ್ 12503 ಅಗರ್ತಲಾ ಹಮ್ಸಫರ್ ಎಕ್ಸ್ಪ್ರೆಸ್. ಇದು ಸೂಕ್ತವಾದ ರೈಲು ಆಗಿದ್ದು, ಇದು ಬೆಂಗಳೂರಿನಿಂದ ಬೆಳಗ್ಗೆ 10:15ಕ್ಕೆ SMVT ರೈಲ್ವೆ ಸ್ಟೇಷನ್ನಿಂದ ಬಿಡುತ್ತದೆ. ಇದು ವಾರದಲ್ಲಿ ಮಂಗಳವಾರ ಹಾಗೂ ಶುಕ್ರವಾರ ಹೊರಡುತ್ತದೆ. 2 ಹಗಲು 2 ರಾತ್ರಿ ಸೇರಿ 42 ಗಂಟೆಗಳ ಕಾಲ ಕ್ರಮಿಸಿ ನ್ಯೂ ಜಲ್ಪೈಗುರಿ NJP ಬೆಳಗ್ಗೆ 7:30ಕ್ಕೆ ತಲುಪುತ್ತದೆ. ಇದೇ ನೋಡಿ ನ್ಯೂ ಜಲ್ಪೈಗುರಿ ರೈಲು ನಿಲ್ದಾಣ NJP. 3 ಗಂಟೆ ತಡವಾಗಿ ಇಲ್ಲಿಗೆ ಬಂದಿದೆ. ಇಲ್ಲಿಂದ ನಾವುಗಳು ಡಾರ್ಜಿಲಿಂಗ್ ಹೋಗಲು ನಿಲ್ದಾಣದ ಮುಂಭಾಗದಲ್ಲಿ ಅನೇಕ ಟ್ಯಾಕ್ಸಿಗಳು ನಿಂತಿರುತ್ತವೆ. ಅದರಲ್ಲಿ ನೀವು 4 ಜನ ಇದ್ದರೆ ಬಹಳ ಸುಲಭವಾಗಿ ಕಾರಿನಲ್ಲಿ ಡಾರ್ಜಿಲಿಂಗ್ ಸೇರಬಹುದು. ಅವರು 3,000 to 4,000 ಕೇಳ್ತಾರೆ. ಅವರಲ್ಲಿ ಮಾತನಾಡಿಕೊಂಡು ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಡಾರ್ಜಿಲಿಂಗನ್ನು ಬಹಳ ಸುಲಭವಾಗಿ ಸೇರಿಕೊಳ್ಳಬಹುದು. ಅಥವಾ ಶೇರ್ ಟ್ಯಾಕ್ಸಿಯಲ್ಲಿಯೂ ಕೂಡ ಹೋಗಬಹುದು. ಒಬ್ಬರಿಗೆ 200 to 300 ಕೇಳುತ್ತಾರೆ. ಇದನ್ನು ಬಿಟ್ಟು ನೀವು NJPಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಸಿಲಿಗುರಿಗೆ ಹೋಗಿ ಅಲ್ಲಿಂದ ಬಸ್ನಲ್ಲಿ 180 ರೂಗಳಿಗೆ ಡಾರ್ಜಿಲಿಂಗ್ ಸೇರಬಹುದು. ಇದನ್ನು ಬಿಟ್ಟು NJP ನ್ಯೂ ಜಲ್ಪೈಗುರಿ ರೈಲ್ವೆ ಸ್ಟೇಷನ್ನಿಂದ ಟಾಯ್ ಟ್ರೈನ್ ಕೂಡ ಇದೆ. ಅದು ಬೆಳಗ್ಗೆ 10 ಗಂಟೆಗಿದೆ, ಸಾಯಂಕಾಲ 6 ಗಂಟೆಗೆ ಡಾರ್ಜಿಲಿಂಗ್ ಹೋಗುತ್ತೆ. ಯಾಕಂದರೆ ಇಲ್ಲಿ ಈ ಒಂದು ಜಾಗ ಫುಲ್ಲು ಘಾಟ್ ಸೆಕ್ಷನ್ ಆಗೋದ್ರಿಂದ ಟ್ರೈನಲ್ಲಿ ಸುಮಾರು 7 ಅವರ್ ಆಗುತ್ತೆ. ಕಾರುಗಳಲ್ಲಿ 3 hours ಮೇಲಾಗುತ್ತೆ. ಬಸ್ಸಲ್ಲಿ 6 hours ಆಗುತ್ತೆ. ತಮ್ಮ ಉಪಯೋಗಕ್ಕೆ ತಕ್ಕಂತೆ ಈ ಒಂದು ಡಾರ್ಜಿಲಿಂಗ್ ಅನ್ನು ಬಂದು ಸೇರಿಕೊಳ್ಳಬಹುದು. ಡಾರ್ಜಿಲಿಂಗ್ ಟಾಯ್ ಟ್ರೈನ್ ಬರ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಎಂಟ್ರಿ ಸಿಕ್ತು. ಡಾರ್ಜಿಲಿಂಗ್ ವಾಟರ್ಫಾಲ್ಸ್. ಮಾಲ್ ರೋಡ್ ಇದು ಡಾರ್ಜಿಲಿಂಗ್ನಲ್ಲಿ ಭಾಳ ಫೇಮಸ್ ಜಾಗ. ಬಂದ್ರ ಯಾತ್ರಿಕರೆಲ್ಲ ಇಲ್ಲಿ ಡಾರ್ಜಿಲಿಂಗ್ ವೆಸ್ಟ್ ಬೆಂಗಾಲ್ ಸಾಯಂಕಾಲದ ಸಮಯದಲ್ಲಿ ಬಂದು ಸೇರಿ ಭಾಳ ಎಂಜಾಯ್ ಮಾಡ್ತಾರೆ. ಸುತ್ತಲೂ ಶಾಪಿಂಗು, ತಿಂಡಿ ತಿನಿಸುಗಳು ಏನು ಬೇಕಾದ್ರೂ ಸಿಗುತ್ತೆ. ಭಾಳ ಎಂಜಾಯ್ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗ್ತೀವಿ. ನಾವು ಕೂಡ ಇಲ್ಲಿ ಮಾಲ್ ರೋಡ್ ಹತ್ರನೇ ನಾರ್ತ್ ಸ್ಟಾರ್ ಎಂಬ ಹೋಟೆಲ್ನಲ್ಲಿ ಒಳ್ಳೆಯ ರೂಮ್ ಬುಕ್ ಮಾಡಿದ್ದು. ಭಾಳ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಅಲ್ಲಿಂದ ಈ ಮಾಲ್ ರೋಡ್ಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೋಸ್ಕರ ಕುದುರೆ ಸವಾರಿ, ಪುಟಾಣಿ ಕಾರ್ ರೈಡಿಂಗ್ ಇತ್ಯಾದಿ ಆಟಗಳು ಇದೆ. ಅದನ್ನು ಮಕ್ಕಳು ಆಡಬಹುದು. ಸುತ್ತಲೂ ಬಟ್ಟೆ ಅಂಗಡಿಗಳು, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿದ್ದಾವೆ.
ಪ್ರವಾಸಿಗರು ಇಲ್ಲಿ ಬಂದು ಇಳ್ಕೋಬೋದು. ಭಾಳ ಸುಂದರವಾದ ಜಾಗ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮಹಾಕಾಳ್ ಟೆಂಪಲ್ ಹೋಗುವ ರಸ್ತೆ ಇದು. ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ಏನಿಲ್ಲ, ಒಂದು 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬಂದರೆ ನಮಗೆ ಈ ಒಂದು ಅಬ್ಸರ್ವೇಟ್ರಿ ಹಿಲ್ ಅಂತ ಇದೆ. ಭಾಳ ಸುಂದರವಾದ ಸೀನರಿ ಇದೆ, ಬೆಟ್ಟ ಗುಡ್ಡಗಳು ಹಾಗೂ ಸಂಜೆ ಸೂರ್ಯ ಮುಳುಗುವಂಥ ವಾತಾವರಣ ಭಾಳ ಚೆನ್ನಾಗಿದೆ. ಇದನ್ನು ನೋಡ್ಕೋಬೋದು. ನಂತರ ಸ್ವಲ್ಪ ಮೆಟ್ಟಲುಗಳನ್ನು ಹತ್ತಿದರೆ ಮಹಾಕಾಳೇಶ್ವರ ಟೆಂಪಲ್ ಸಿಗುತ್ತೆ. ಇದೇ ನೋಡಿ ಮಹಾಕಾಳೇಶ್ವರ ಸ್ವಾಮಿ. ಡಾರ್ಜಿಲಿಂಗ್ನಲ್ಲಿ ಹೆಸರುವಾಸಿಯಾದಂಥ ಈ ಒಂದು ಮಹಾಕಾಳೇಶ್ವರ ದೇವಸ್ಥಾನವನ್ನು ವೀಕ್ಷಿಸಿ ಜೈ ಮಹಾಕಾಳೇಶ್ವರ. ನಮ್ಮ ಈ ಒಂದು ಇಂದಿನ ಕಾರ್ಯಕ್ರಮ ಮುಗಿತು. ನಾಳೆ ಭೇಟಿಯಾಗೋಣ. ಇದೇ ನೋಡಿ ಹೋಟೆಲ್ ನಾರ್ತ್ ಸ್ಟಾರ್ ಡಾರ್ಜಿಲಿಂಗ್. ಇಲ್ಲಿ ರೂಮ್ ಭಾಳ ಚೆನ್ನಾಗಿದೆ. ನಮ್ಮ ರೂಮಿನ ಬ್ಯಾಕ್ ಸೈಡ್ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೆ ವ್ಯೂ ಇದೆ. ಹೋಟೆಲನ್ನು ಭಾಳ ಸುಂದರವಾಗಿ ಇಟ್ಟಿದ್ದಾರೆ. ಭಾಳ ಸ್ವಚ್ಛತೆಯಿಂದ ಕೂಡಿದೆ. ಇಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ ನೋಡೋದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ವ್ಯೂ. ಪೂರ್ತಿ ಡಾರ್ಜಿಲಿಂಗ್ ಇಲ್ಲಿಂದ ಕಾಣುತ್ತೆ. ಹಾಗೂ ಕಾಂಚನಜುಂಗ ಈ ಒಂದು ಪರ್ವತ ಕೂಡ ಇಲ್ಲಿಂದ ಭಾಳ ಚೆನ್ನಾಗಿ ಕಾಣುತ್ತೆ. ಇದನ್ನು ನೋಡಿಕೊಂಡು ನಮ್ಮ ಮುಂದಿನ ಪ್ರಯಾಣ, ಈ ದಿನದ ಪ್ರಯಾಣ ನಾರ್ತ್ ಸ್ಟಾರ್ ಹೋಟೆಲ್ ಬ್ಯಾಕ್ ಸೈಡ್ ವ್ಯೂ. ನಾನು ನೋಡು, ಇದು ಬರಲ್ಲ, ಎಷ್ಟು ತೆಗೆದ್ರು ಇರ್ತದೆ. ಇದು ಒಂದು ಸತಿಗೆ ಆನ್ ಆಗ್ತಾ ಇತ್ತು, ಯಾಕೋ 2 ಸರಿ ಅದನ್ನ ಬೇಕು, ಹಂಗಾಗೈತೆ. ಹಂಗ ನೀರು ಹೋಗೋಕ್ಕೆ ಇದು ರಂಗೀತ್ ವ್ಯಾಲಿ ರೋಪ್ವೇ ಡಾರ್ಜಿಲಿಂಗ್. ಇದು ಸಮುದ್ರ ಮಟ್ಟದಿಂದ 7,000 ಅಡಿ ಎತ್ತರದಲ್ಲಿದೆ. ಪ್ರವಾಸಿಗರು ರೋಪ್ವೇನಲ್ಲಿ ಹೋಗಿ ಬರಲು ಸುಮಾರು 30 ನಿಮಿಷ ತೆಗೆದುಕೊಳ್ಳುತ್ತದೆ. ಒಟ್ಟು 5 ಕಿಲೋಮೀಟರ್ ದೂರ ಇದು ಕ್ರಮಿಸುತ್ತದೆ. ರೋಪ್ವೇ ಟೈಮಿಂಗ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಇರುತ್ತದೆ. ಒಬ್ಬರಿಗೆ ಟಿಕೆಟ್ ದರ 260 ರೂಗಳು. ಹಾಗೂ ಈ ಒಂದು ರೋಪ್ವೇ ನಾವು ಕೇಬಲ್ ಕಾರ್ನಲ್ಲಿ ಹೋಗುವಾಗ ಹಾಗೂ ಬರುವಾಗ ಸುಂದರವಾದ ಪರ್ವತಗಳು, ಬೆಟ್ಟದ ಸಾಲುಗಳು, ಟೀ ಗಾರ್ಡನ್, ಪ್ರಕೃತಿಯ ಮಡಿಲಲ್ಲಿ ಮೋಡದ ಒಳಗೆ ಹೋದ ರೀತಿಯ ಅನುಭವ ಆಗುತ್ತದೆ. ಆ ಮೋಡಗಳನ್ನು ನೋಡಿ ಆನಂದಿಸಿ ಸ್ವರ್ಗಕ್ಕೆ ಹೋಗಿ ಬಂದಂತಾಗುತ್ತದೆ. ಮುಖ್ಯ ವಿಷಯವೇನೆಂದರೆ ಡಾರ್ಜಿಲಿಂಗ್ಗೆ ಬರುವವರು ಈ ಒಂದು ಜಾಗವನ್ನು ತಪ್ಪದೆ ವೀಕ್ಷಿಸುವುದು ಒಳ್ಳೆಯದು. ಅಷ್ಟು ಚೆನ್ನಾಗಿದೆ. ಬಂದ ಪ್ರವಾಸಿಗರು ಬಹಳ ಸಂತೋಷದಿಂದ ಈ ಒಂದು ರೋಪ್ವೇನಲ್ಲಿ ಹೋಗಿ ಬರ್ತಾರೆ. ಒಳಗೆ ಒಂದು ದೊಡ್ಡ ಹುಮ್ಮಸ್ಸು ಸಿಕ್ಕಿದ ಹಾಗೆ ಆಗುತ್ತದೆ, ಅಷ್ಟು ಚೆನ್ನಾಗಿದೆ. ಈ ರೋಪ್ವೇ ಕಾರ್ಗೆ
ಹೋಗಬೇಕಾದ್ರೆ ನೀವು ಬೆಳಗ್ಗೆ ಆದಷ್ಟು ಜಲ್ದಿ ಬೆಳಗ್ಗೆ 7 ಗಂಟೆಗೆಲ್ಲ ಬಂದು ಟಿಕೆಟನ್ನು ತಗೋಬೇಕಾಗತ್ತೆ. ಇಲ್ಲಾಂದರೆ ಭಾಳ ರಶ್ ಆಗ್ಬಿಡುತ್ತೆ. ಭಾಳ ಜನ ಬರೋದ್ರಿಂದ ಈ ಜಾಗಕ್ಕೆ ಭಾಳ ರಶ್ ಇರುತ್ತೆ. ಆದ್ದರಿಂದ ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ನಾವೀಗ ಕೆಳಭಾಗದ ಲ್ಯಾಂಡಿಂಗ್ ಪ್ಲೇಸ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಅಂಥದ್ದೇನು ನೋಡುವಂಥದ್ದೇನಿಲ್ಲ, ಆದರೆ ಸಣ್ಣ ಪಟ್ಟ ಹೋಟೆಲ್ಗಳಿವೆ. ಅಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ಕಾಫಿ ಟೀ ಇತ್ಯಾದಿ ತೆಗೆದುಕೊಂಡು ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೋಗಬಹುದು. ವಾಪಸ್ ಹೋಗುವಾಗ ಕೂಡ ಭಾಳ ರಶ್ ಇರುತ್ತೆ. ಆದಷ್ಟು ಎಲ್ಲವನ್ನು ಮುಗಿಸಿ ಹೊರಡುವುದು ಸೂಕ್ತ. ಪ್ರವಾಸಿಗರು ಈ ಒಂದು ರೋಪೇ ಬಂದರೆ ಸುಮಾರು ಅರ್ಧ ದಿವಸ ಹಿಡಿಯುತ್ತೆ. ಇದನ್ನು ತಾವು ಗಮನದಲ್ಲಿಟ್ಕೋಬೇಕು. ಟೂರಿಸ್ಟ್ನಲ್ಲಿ ಬಂದಾಗ ಯಾವತ್ತು ಭಾಳ ಅವಸರ ಇರುತ್ತೆ. ಆದರೆ ಈ ಜಾಗಕ್ಕೆ ನೀವು ಏನೇ ಮಾಡಿದರೂ ಅರ್ಧ ದಿವಸ ಟೈಮ್ ಹಿಡಿಯುತ್ತೆ. ಸಾವಕಾಶವಾಗಿ ಬಂದು ಬೆಳಗ್ಗೆನೇ ಬಂದು ಟಿಕೆಟ್ ತಗೊಂಡು ನಂತರ ಹೋಗಿ ಬರೋಕ್ಕೆ ಯಾವ ರೀತಿ ಮಾಡಿದ್ರು ಹಾಫ್ ಡೇ ಆಗುತ್ತೆ. ಆದ್ದರಿಂದ ಇದನ್ನು ಗಮನದಲ್ಲಿಟ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ರೋಪೇ ಪ್ರವಾಸ ಮುಗೀತಾ ಬಂದಿದೆ. ಇನ್ನೇನು ನಾವು ಲ್ಯಾಂಡಿಂಗ್ ಆಗ್ತೀವಿ. ಇಲ್ಲಿಂದ ಮುಂದೆ ರೋಪೇಯನ್ನು ಮುಗಿಸಿ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ನಾವು ಹೋಗುವುದು ಪದ್ಮಜಾ ನಾಯ್ಡು ಝೂವಾಲಜಿಕಲ್ ಪಾರ್ಕ್, ಝೂ. ಇದು ಕೂಡ ಭಾಳ ಚೆನ್ನಾಗಿದೆ. ಭಾಳಷ್ಟು ಪ್ರಾಣಿಗಳಿವೆ. ಸುಂದರವಾದ ವಾತಾವರಣ. ಭಾಳ ಪ್ರವಾಸಿಗರು ಇಲ್ಲಿ ವಿಸಿಟ್ ಮಾಡ್ತಾರೆ. ಪದ್ಮಜಾ ನಾಯ್ಡು ಹಿಮಾಲಯನ್ ಝೂವಾಲಜಿಕಲ್ ಪಾರ್ಕ್ ರೋಪೇಯಿಂದ ಸುಮಾರು 2 ಕಿಲೋಮೀಟರ್ ಆಗುತ್ತೆ. ಈ ಒಂದು ಝೂನಲ್ಲಿ ಒಂದು ಸುಂದರವಾದ ಮ್ಯೂಸಿಯಂ ಕೂಡ ಇದೆ. ಅದನ್ನು ವೀಕ್ಷಿಸಬಹುದು. ಈ ಝೂನಲ್ಲಿ ಬೆಂಗಾಲಿ ಟೈಗರ್, ರೆಡ್ ಪಾಂಡಾ, ಹಿಮಾಲಯನ್ ಆ್ಯಕ್, ಸ್ನೋ ಲ್ಯಾಪರ್ಡ್ ಮುಂತಾದ ಪ್ರಾಣಿ ಪಕ್ಷಿಗಳು ಇವೆ. ಇದು ಭಾರತದಲ್ಲೇ 7,000 ಅಡಿ ಎತ್ತರದಲ್ಲಿರುವಂಥ ಅತಿ ದೊಡ್ಡ ಝೂ ಆಗಿದೆ. ಇದು 68 ಎಕರೆ ವ್ಯಾಪ್ತಿಯಲ್ಲಿದೆ. ದಿನನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು, ಮಕ್ಕಳು ಹಾಗೂ ಫ್ಯಾಮಿಲಿ ಈ ಒಂದು ಜಾಗವನ್ನು ನೋಡೋಕ್ಕೆ ಬರ್ತಾರೆ. ಇಲ್ಲಿನ ಪ್ರಾಣಿಗಳನ್ನಂತೂ ಭಾಳ ಚೆನ್ನಾಗಿ ಸಾಕಿದ್ದಾರೆ. अच्छा आ रहा है. ಈ ಒಂದು ಪಾರ್ಕ್ ಬಹಳ ಸುಂದರವಾಗಿದೆ. ಸ್ನೋ ಲ್ಯಾಪರ್ಡ್ ಇದು ನೋಡಿ, ಸ್ನೋ ಲ್ಯಾಪರ್ಡ್ ಇದು ಹಿಮಾಲಯನ್ ಸ್ನೋ ಲ್ಯಾಪರ್ಡ್. ಇಲ್ಲಿಗೆ ಪದ್ಮಜಾ ನಾಯ್ಡು ಮುಗಿಯಿತು. ಈಗ ನಾವು ಮುಂದೆ ಸಾಗ್ತಾ ಇದ್ದೀವಿ.
ಮುಂದೆ ಸಾಗಿದ ನಂತರ ನಮಗೆ ಸಿಗುವುದೇ ಸುಂದರವಾದ ಟೀ ಗಾರ್ಡನ್, ಡಾರ್ಜಿಲಿಂಗ್ ಟೀ ಗಾರ್ಡನ್. ಇಲ್ಲಿ ಬಂದು ಪ್ರವಾಸಿಗರು ಗೂರ್ಖಾ ಡ್ರೆಸ್, ಕಾಶ್ಮೀರ್ ಡ್ರೆಸ್, ಈ ಥರ ಡ್ರೆಸ್ಗಳನ್ನ ಹಾಕಿ ಫೋಟೋ ತೆಗೆಸ್ಕೊಳ್ಳೋದೆ ಒಂದು ದೊಡ್ಡ ಸಿರಿ. ಇಲ್ಲಿ ಬಂದವರೆಲ್ಲ ಅದೆಲ್ಲ ಮಾಡ್ತಾರೆ. ಎಲ್ಲ ಥರ ಡ್ರೆಸ್ಗಳು ಭಾಳ ಚೀಪಾಗಿ ಸಿಗುತ್ತೆ. ಬರೀ 50 ರೂಪಾಯಿಗೆ ಈ ಒಂದು ಡ್ರೆಸ್ ಸಿಗುತ್ತೆ. ಇದನ್ನು ಹಾಕ್ಕೊಂಡು ಟೀ ಎಸ್ಟೇಟ್ನಲ್ಲಿ ಫೋಟೋಗಳನ್ನ ತೆಗೆಯೋದು ಭಾಳ ಒಂದು ಅದ್ಭುತ. ಟೀ ಎಸ್ಟೇಟ್ ಕೂಡ ಭಾಳ ಸುಂದರವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಒಂದು ಜಾಗದಲ್ಲಿ ಫೋಟೋ, ವಿಡಿಯೋ ತೆಗೆದ್ರೆ ಜೀವಮಾನದಲ್ಲೇ ನೆನೆಸ್ಕೊಂಡು ನೋಡಬಹುದು ಅಂತ ಒಂದು ಅದ್ಭುತ ಜಾಗ. ಮೋಡಗಳು ನೋಡಿ ಯಾವ ಥರ ಇದೆ. ಇದನ್ನ ಮುಗಿಸ್ಕೊಂಡು ನಾವು ಮುಂದೆ ಹೊರಡೋಣ. ದಿನ ಡಾರ್ಜಿಲಿಂಗ್ ಪ್ರವಾಸಕ್ಕೆ ಸರಿಸುಮಾರು 4 ದಿನಗಳು ಬೇಕಾಗುತ್ತೆ. ಆರಾಮಾಗಿ ನೋಡಬಹುದು. ಭಾಳ ಟೈಮ್ ಸಿಗುತ್ತೆ ನೋಡೋದಕ್ಕೆ. ಈಗ ನಾವು ಡಾರ್ಜಿಲಿಂಗ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಪುಟಾಣಿ ರೈಲು ನಮ್ಮನ್ನು ಕೊಂಡೊಯ್ಯಲಿದೆ. ಈಗ ಸಮಯ 7 ಗಂಟೆ ಸಮಯ. 7:15ಗೆ 7:15ಕ್ಕೆ ಇಲ್ಲಿಂದ ನಮ್ಮ ಒಂದು ಪುಟಾಣಿ ಎಕ್ಸ್ಪ್ರೆಸ್ ಟ್ರೈನ್ನ ಪ್ರವಾಸ ಸ್ಟಾರ್ಟ್ ಆಗುತ್ತೆ. ಟಾಯ್ ಟ್ರೈನ್, ಹಿಮಾಲಯನ್ ಜಾಯ್ ರೈಡ್. ಈ ಒಂದು ಪ್ರವಾಸ, ಇದೊಂದು ಟಾಯ್ ಟ್ರೈನ್ ಪ್ರವಾಸ ಬಂದು 2 ಅವರ್ಸ್ ಇರುತ್ತೆ. ನಮ್ಮ ಟ್ರೈನ್ ಬಂದು ನಿಂತಿದೆ. ಭಾಳ ಬೆಳಗ್ಗೆ 7 ಗಂಟೆಗೆ ಇದೊಂದು ಟ್ರಿಪ್ಪು ಸ್ಪೆಷಲ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಜನಸಂದಣಿ ಭಾಳ ಕಮ್ಮಿ ಇದೆ. ಅದರಿಂದ ಆರಾಮಾಗಿ ನಾವು ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ 1,000 ರೂಪಾಯಿ ಆಗುತ್ತೆ. ಇದನ್ನು ISRTC ವೆಬ್ಸೈಟ್ನಲ್ಲಿ ಫಸ್ಟೇ ಬುಕ್ ಮಾಡಿದ್ದು. ಪಕ್ಕದಲ್ಲೇ ರೋಡು ಹಾಗೂ ಈ ರೀತಿಯ ಒಂದು ಬೆಳ್ಳಿ ಮೋಡಗಳ ಒಂದು ಸೀನರಿ ಹಾಗೂ ಜಾಯ್ ರೈಡ್ನಲ್ಲಿ ಹೋಗುವ ಟ್ರೈನು, ಇದನ್ನು ಭಾಳ ಸಂತೋಷವಾಗಿ ಸ್ವಾಗತಿಸಬೇಕು. ಅಷ್ಟು ಚೆನ್ನಾಗಿದೆ. ಪಕ್ಕದಲ್ಲಿ ಬಿಲ್ಡಿಂಗ್ಗಳು, ಮರ ಗಿಡಗಳು ಭಾಳ ಚೆನ್ನಾಗಿದೆ. ಬಟಾಸಿಯ ಲೂಪಿಂದ ಇದು ಈ ಒಂದು ಜಾಯ್ ರೈಡ್ ಕಾಂಚನಜುಂಗ ಇಲ್ಲಿಂದ ಐಕ್ಲಾಸ ಕಾಣುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ಒಂದು ಟ್ರಿಪ್ಪಲ್ಲಿ 2 ಅವರ್ಸ್ ತಗೊಳ್ತಾರೆ. ಸುಮಾರು 15 ಕಿಲೋಮೀಟ್ರ್ ಆಗುತ್ತೆ. ಅದು ಈ ರೀತಿ ಬಂದು ಇಲ್ಲಿ ಒಂದು ಬಟಾಸಿಯ ಲೂಪ್ ಅಂತ ಇದೆ. ಭಾಳ ಅಟ್ರಾಕ್ಷನ್ ಪ್ಲೇಸು. ಇಲ್ಲಿ ಬಂದು ಜನಗಳೆಲ್ಲ ಸೇರಿ ವಿಧ ವಿಧವಾದ ಡ್ರೆಸ್ಗಳನ್ನ ಹಾಕ್ಕೊಂಡು ಎಂಜಾಯ್ ಮಾಡ್ತಾರೆ. ಸುತ್ತಲೂ ಭಾಳ ಚೆನ್ನಾಗಿದೆ.
ಕಾಂಚನಜುಂಗ ಬೆಟ್ಟ ಕೂಡ ಇಲ್ಲಿಂದ ಕಾಣಿಸುತ್ತೆ. ದೊಡ್ಡ ಪಾರ್ಕ್ ಇದೆ. ಇಲ್ಲಿ ಒಂದು 5 ನಿಮಿಷ ನಿಲ್ಲಿಸ್ತಾರೆ ಅಷ್ಟೇ. ಇಲ್ಲಿಂದ ಮುಂದೆ ಹೊರಡ್ತು ನಮ್ಮ ಟ್ರೈನು. ಇದು ಕೂಡ ನೀವು ISRTC ವೆಬ್ಸೈಟ್ನಲ್ಲಿ ಆನ್ಲೈನ್ ಬುಕ್ ಮಾಡ್ಕೊಂಡು ಬರ್ಬೋದು ಮೊದಲೇ. ಇಲ್ಲಾಂದರೆ ಡೈರೆಕ್ಟಾಗಿ ಕೌಂಟ್ರಲ್ಲಿ, ಡಾರ್ಜಿಲಿಂಗ್ನ ರೈಲ್ವೆ ಸ್ಟೇಷನ್ ಕೌಂಟ್ರಲ್ಲಿ ಆರಾಮಾಗಿ ಬುಕ್ ಮಾಡಬಹುದು. ಈ ಒಂದು ಪಿಲ್ಲರ್ ಬಂದು ಒಂದು ಸ್ಮಾರಕ, ಗೂರ್ಖಾಗಳ ಸೈನಿಕ ಗೂರ್ಖಾಗಳು ಸತ್ತ ಒಂದು ಸ್ಮಾರಕ ಅದು. ಈ ಜಾಗದಲ್ಲ. ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಗೂಮ್ ಅನ್ನೋ ಒಂದು ಸ್ಟೇಷನ್ಗೆ ಹೋಗುತ್ತೆ ನಮ್ಮ ಟ್ರೈನ್. ಇದು ಇಲ್ಲಿ ಒಂದು 20 ನಿಮಿಷ ಟೈಮ್ ಕೊಡ್ತಾರೆ, 20 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಇಲ್ಲಿ ಓಡಾಡಿಕೊಂಡು ಒಂದು ಮ್ಯೂಸಿಯಂ ಕೂಡ ಇದೆ, ನೋಡಿಕೊಂಡು ಮತ್ತೆ ವಾಪಸ್ ಬಂದು ಗೂಮ್ ಸ್ಟೇಷನ್ ಅಂಡ್ ಗೂಮ್ ಟಾಯ್ ಟ್ರೈನಲ್ಲಿ ಕುತ್ಕೋಬೇಕಾಗುತ್ತೆ. ಇದು ಬಂದು 7407 ಅಡಿ ಎತ್ತರದಲ್ಲಿದೆ. ಗೂಮ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ತಿರ್ಗಾ ವಾಪಸ್ಸು ಬಟಾಶಿಯಾ ಲೂಪ್ಗೆ ಬಂತು ನಮ್ಮ ಟ್ರೈನು. ಇಲ್ಲಿ ಕೆಲವರು ಈ ಒಂದು ಜಾಗದಲ್ಲಿ ಇಳ್ಕೊಂಡು ಆಮೇಲಿಂದ ಬರ್ತಾರೆ. ಅದಕ್ಕೋಸ್ಕರ ನಿಲ್ಲಿಸ್ತಾರೆ ಇಲ್ಲ ಅಷ್ಟೇ, ಸ್ವಲ್ಪ ಒಂದು 5 ನಿಮಿಷ ನಿಲ್ಲಿಸ್ತಾರೆ ಅಷ್ಟೇ. ನಿಲ್ಲಿಸಿ ಹೊರಟು ಬಿಡುತ್ತೆ. ಇಲ್ಲಾಂದರೆ ಬಟಾಶಿಯಾ ಲೂಪ್ ಬರಬೇಕಂದ್ರೆ ತಿರ್ಗಾ ಡಾರ್ಜಿಲಿಂಗಿಂದ ಒಂದು 4 ಕಿಲೋಮೀಟ್ರು ವೆಹಿಕಲ್ ಮಾಡ್ಕೊಂಡು ಬರಬೇಕು. ನಂತರ ಇದಕ್ಕೆ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ, ಅದು ಬೇರೆ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಈ ಟ್ರೈನಲ್ಲಿ ಬಂದು ಇಲ್ಲಿ ಇಳ್ಕೊಂಡು ಇದನ್ನು ನೋಡಿಕೊಂಡು ಬರ್ತಾರೆ. ಅಂದರೆ ಇದು ಬಟಾಶಿಯಾ ಲೂಪ್ ಹತ್ರ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ವೀಕ್ಷಣೆ ಮಾಡಬೇಕು ಅಂದರೆ ಸಪ್ರೇಟಾಗೇ ಬರಬೇಕಾಗತ್ತೆ. ಈ ಒಂದು ಲೂಪ್ ಬಂದು ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಹೋಗೋದಕ್ಕೋಸ್ಕರ ಒಂದು ಸರ್ಕಲ್ ಮಾಡಿ ಅದನ್ನು ಈ ಥರ ಒಂದು ಹೈಟ್ ಮಾಡಿದ್ದಾರೆ ಹೋಗೋದಕ್ಕೆ. ಟ್ರೈನು ಭಾಳ ತಂತ್ರಜ್ಞಾನ ಭಾಳ ಚೆನ್ನಾಗಿದೆ. ಟಾಯ್ ಟ್ರೈನ್ ಮುಗಿಸಿದ ನಂತರ ಅಲ್ಲಿಂದ ನಾವು ಮಿರಿಕ್ಗೆ ಹೊರಟವು. ಮಿರಿಕ್ ಅನ್ನೋದೊಂದು ಸೈಟ್ ಸೀಯಿಂಗ್ ಪ್ಲೇಸ್ ಇದೆ. ಅದು ಮಿರಿಕ್ ಬಂದು ಡಾರ್ಜಿಲಿಂಗಿಂದ 40 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಕಾರಲ್ಲಿ ಬಂದು ಇಲ್ಲಿ ಇದು ಮೊದಲನೇ ಪಾಯಿಂಟು, ಸಿಮಾನಾ ವ್ಯೂ ಪಾಯಿಂಟ್ ಅಂತ. ಇದು ಇಲ್ಲಿ ಕೂಡ ಹಿಂದೆಗಡೆ ಭಾಳ ಸುಂದರವಾದ ಸೀನರಿ ಎಲ್ಲ ಇದೆ. ಆದರೆ ಮಂಜು ತುಂಬಿರೋದ್ರಿಂದ ಯಾವುದೇ ಸೀನರಿ ಕಾಣಲಿಲ್ಲ. ಅಲ್ಲಿಂದ ಹೊರಟು ಇದೇ ನೋಡಿ ಮಿರಿಕ್ ಲೇಕ್ ಅಂತ. ಇದು ಭಾಳ ಚೆನ್ನಾಗಿದೆ. ಇಲ್ಲಿ ದೊಡ್ಡ ಪಾರ್ಕ್ ಇದೆ, ಭಾಳ ಟೈಮು ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಲೇಕ್ ಬಿಟ್ಟು ಮುಂದೆ ಹೋದರೆ ಈ ಥರ ಒಂದು ಬ್ರಿಡ್ಜ್ ಮೇಲೆ ಹೋದರೆ ಆ ಕಡೆ ಪೈನ್ ಟ್ರೀಗಳು, ಮರಗಳು ಭಾಳ ಚೆನ್ನಾಗಿದೆ. ಅಲ್ಲೂ ಕೂಡ ಸೀನರಿ ಇದೆ. ಫೋಟೋ ಎಲ್ಲ ತೆಗೆಯೋದಕ್ಕೆ ಸೂಕ್ತವಾದ ಸ್ಥಳವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸೀನರಿ ನೋಡೋದಕ್ಕೆ. ಇದು ಬೋಟಿಂಗ್ ಕೂಡ ಇರುತ್ತೆ, ಆದರೆ ಜಾಸ್ತಿ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಬೋಟಿಂಗ್ ಇಲ್ಲ ಅಂತ ಕಾಣುತ್ತೆ. ದೊಡ್ಡ ದೊಡ್ಡ ಟ್ರೀಗಳು, ಪೈನ್ ಟ್ರೀಗಳು ಭಾಳ ಚೆನ್ನಾಗಿದೆ. ಎಷ್ಟು ಹೈಟ್ ಇರುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಮುಂದೆ ಹೋದರೆ ಐ ಲವ್ ಮಿರಿಕ್ ಎಂಬ ಒಂದು ಫಲಕ ಇದೆ. ಅಲ್ಲಿವರೆಗೂ ಹೋಗಿ ನೋಡಿಕೊಂಡು
ಬರಬಹುದು. ಮಿರಿಕ್ಕಿಂದ ನಾವು ಈಗ ನೇಪಾಳ್ ಬಾರ್ಡರ್ ಬಂದಿದ್ದೀವಿ. ಇಲ್ಲಿ ನಾವು ನಮ್ಮ ವೋಟರ್ ಕಾರ್ಡ್ ತೋರಿಸಿ ಒಳಗಡೆ ಹೋಗಿ ಅಲ್ಲಿಂದ ಒಂದು ಅವ್ರದ್ದೇ ಸಪ್ರೇಟ್ ವೆಹಿಕಲ್ಗಳು ಹೋಗುತ್ತೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ಮಾರ್ಕೆಟ್ನ ನೋಡಿಕೊಂಡು ವಾಪಸ್ ಕರ್ಕೊಂಡ್ಬರ್ತಾರೆ ಅಷ್ಟೇ. ಅದು ಒಬ್ಬರು ಪರ್ ಹೆಡ್ 200 ರೂಪಾಯಿ ತೊಗೊಳ್ತಾರೆ. ಬೇಕಾದರೆ ಹೋಗ್ಬಿಟ್ಟು ಬರ್ಬೋದು. ತದನಂತರ ಮುಂದೆ ಸಾಗಿದ್ರೆ ಒಳ್ಳೆ ರಸ್ತೆ ಉದ್ದಕ್ಕೂ ಟೀ ಎಸ್ಟೇಟ್, ಟೀ ಗಾರ್ಡನ್ ಇವೆ ಭಾಳ ಆಕರ್ಷಣೆ ಮಾಡ್ತವೆ. ಇಲ್ಲಿ ನೋಡಿ, ಪೂರ್ತಿ ಟೀ ಎಸ್ಟೇಟ್ ಇದು ಭಾಳ ಸುಂದರವಾಗಿದೆ. ಹೋಗ್ತಾ ಇದ್ರೆ ಭಾಳ ಸಂತೋಷ ಆಗುತ್ತೆ. ಅಷ್ಟಿದೆ. ಹಿಮ ಬೇರೆ ಮಂಜು ಬೇರೆ ಕವಿದಿದೆ. ಇದೆಲ್ಲ ಒಂದು ಅದ್ಭುತ ಅನುಭವ ಆಗುತ್ತೆ. ಕಂಪ್ಲೀಟ್ ಟೀ ಎಸ್ಟೇಟ್ಗಳು ಇಲ್ಲಿ, ಕೆಲವು ಟೀ ಫ್ಯಾಕ್ಟ್ರಿಗಳು ಇದ್ದಾವೆ. ಅಲ್ಲಿ ಸಂದರ್ಶಿಸಿ ಟೀ ಕೂಡ ಪರ್ಚೇಸ್ ಮಾಡಬಹುದು. ನಮ್ಮ ಮುಂದಿನ ಒಂದು ತಾಣ ಬಂದು ಪೈನ್ ಟೀ ಫಾರೆಸ್ಟ್. ಇದು ಪೈನ್ ಟೀ ಭಾಳ ದೊಡ್ಡ ದೊಡ್ಡ ಮರಗಳು, ಭಾಳ ಉದ್ದ ಮರಗಳು. ಇದನ್ನು ಎಷ್ಟೋ ಫಿಲಮ್ಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂಥ ಒಂದು ಜಾಗ ಇದು. ಆದರೆ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಒಳಗಡೆ ಬಿಡ್ತಾ ಇಲ್ಲ. ಈಚೆಯಿಂದಲೇ ಇದನ್ನು ನೋಡಿಕೊಂಡು ನಮ್ಮ ಹಿಂದಿನ ಕಾರ್ಯಕ್ರಮ ಮುಗಿಯಿತು. ಇದು ಮಾರನೇ ದಿನ ಟೈಗರ್ ಹಿಲ್ ಇಲ್ಲಿಗೆ ಬಂದಿದ್ದೀವಿ. ಟೈಗರ್ ಹಿಲ್ ನೋಡಿಕೊಂಡು NJP ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಈ ಟೈಗರ್ ಹಿಲ್ ಬಂದು ಭಾಳ ಪ್ರಸಿದ್ಧವಾದ ಜಾಗ ಇದು. ಇಲ್ಲಿ ಸನ್ರೈಸ್ ನೋಡೋದಕ್ಕೋಸ್ಕರ ಬೆಳಗ್ಗೆ 4 ಗಂಟೆಗೆಲ್ಲ ಡಾರ್ಜಿಲಿಂಗ್ ಬಿಟ್ಟು ಇಲ್ಲಿಗೆ ಬರ್ತಾರೆ. ಇದು ಡಾರ್ಜಿಲಿಂಗಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬರ್ತಾರೆ. ಆ ಟೈಮ್ನಲ್ಲಿ ಒಬ್ಬರು ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ, ಅಷ್ಟು ತುಂಬಿರ್ತಾರೆ ಜನ. ಭಾಳಷ್ಟು ಪ್ರವಾಸಿಗರು ಇಲ್ಲಿಗೆ ಬಂದೇ ಬರ್ತಾರೆ ಆ ಟೈಮ್ನಲ್ಲಿ. ಅಂದರೆ ನಮ್ಮಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಇಲ್ಲಿಗೆ ಬೆಳಗ್ಗೆ ಬರೋಕ್ಕಾಗಲ್ಲ. ಅದರಿಂದ ಇವಾಗ ಬಂದು ನೋಡ್ತಾ ಇದ್ದೀವಿ. ಆಗಲೇ 9 ಗಂಟೆ ಆಗಿದೆ. ಅದೇ ನಾವು ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಬಂದುಬಿಟ್ರೆ ಇಲ್ಲಿ ಕಾಲಿಕ್ಕಾಗ ಜಾಗ ಇರಲ್ಲ, ಏನೂ ಕಾಣೋದಿಲ್ಲ, ಅಷ್ಟು ಜನ ತುಂಬಿರ್ತಾರೆ. ಇದು ಒಂದು ಸುಂದರವಾದ ಜಾಗ. ಇಲ್ಲಿಂದ ಕಾಂಚನಜುಂಗ ಈ ಒಂದು ಪರ್ವತ ಭಾಳ ಚೆನ್ನಾಗಿ ಕಾಣುತ್ತೆ. ಸುತ್ತಲಿನ ಬೆಟ್ಟಗಳು ಭಾಳ ಅಟ್ರಾಕ್ಷನ್ ಆಗಿ ಕಾಣೋದ್ರಿಂದ ಇದೊಂದು ಅದ್ಭುತ ಅನುಭವ ಅಂದ್ಕೊಂಡು ಎಲ್ಲ ಜನಗಳು ಇಲ್ಲಿ ಬರ್ತಾರೆ. ಅಷ್ಟೇ ಚೆನ್ನಾಗೂ ಇದೆ ನೋಡೋದಕ್ಕೆ. ಆದರೆ ಈಗ ಮಾತ್ರ ಯಾರೂ ಇಲ್ಲ. ನಾವಿಷ್ಟೇ ಜನ ಇರುವುದು, 4 ಜನ. ಇದನ್ನು ಭಾಳ ಸಂತೋಷದಿಂದ ನೋಡ್ತಾ ಇದ್ದೀವಿ. ಕಾಂಚನಜಂಗ ಈ ಒಂದು ಸಂದರ್ಶನ ಮುಗಿದು ನಾವು NJP ಕಡೆಗೆ, NJP ರೈಲ್ವೆ ಸ್ಟೇಷನ್ ಕಡೆಗೆ ಹೊರಡುತ್ತಿದ್ದೇವೆ. ಡಾರ್ಜಿಲಿಂಗಿಂದ ಟೈಗರ್ ಹಿಲ್ ಸಂದರ್ಶನ ಮಾಡಿ NJP ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಿದ್ದೇವೆ. ಇಲ್ಲೂ ಕೂಡ ಒಂದೇ ರೂಟೇ, ಬರೋದಕ್ಕೆ ಹೋಗೋದಕ್ಕೆ 2 ಒಂದೇ ರೂಟ್ ಆಗುತ್ತೆ. 2 ಕಡೆನೂ ಭಾಳ ಸುಂದರವಾದ ಜರ್ನಿ, ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ.
ಹಾಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೀವುಗಳು ಒಂದು ಬಾರಿ ಬಂದು ಇದನ್ನು ನೋಡಿ ಸಂತೋಷ ಪಡಬೇಕೆಂದು ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ಈಗ ನೋಡಿ, ಇದೇ NJP ರೈಲ್ವೆ ಸ್ಟೇಷನ್. ಎಲ್ಲರಿಗೂ ವಂದನೆಗಳು, ಶುಭಕಾಮನೆಗಳು. ನಮಸ್ಕಾರ.